ಅವರಿಬ್ಬರು ಪರಸ್ಪರ ಪರಿಚಯಸ್ಥರು ಮಾತ್ರವಲ್ಲ, ಸಂಬಂಧಿಕರು ಕೂಡ. ಅವರ ನಡುವೆ ಸಹಜ ಸಲಿಗೆ ಕೂಡ ಇತ್ತು. ಇತ್ತೀಚೆಗೆ ಅವರ ನಡುವೆ ಗಲಾಟೆ ಶುರುವಾಗಿತ್ತು. ಇದೇ ಅವರ ಬಾಳಿಗೆ ಮುಳುವಾಗಿ ಬಿಟ್ಟಿದೆ. ಈ ಕುರಿತ ವರದಿ ಇಲ್ಲಿದೆ. ಶಿವಮೊಗ್ಗದಲ್ಲೊಂದು ಮರ್ಡರ್ ಮಿಸ್ಟ್ರಿ. ಹತ್ಯೆಗೈದು ಪೊಲೀಸರ ಜೊತೆ ನಿಂತಿದ್ದ ಆರೋಪಿ. ದಟ್ಟ ಕಾರಣದಲ್ಲಿ ಮೃತದೇಹ ಹೊರತರ್ತಿರೋ ಪೊಲೀಸರು, ಮಗಳ ಮೃತದೇಹವನ್ನ ನೋಡ್ತಿದ್ದಂತೆ ಕಣ್ಣೀರಿಡುತ್ತಿರುವ ಕುಟುಂಬಸ್ಥರು. ಅಂದಹಾಗೆ ಈಕೆ ಪೂಜಾ ತೀರ್ಥಹಳ್ಳಿ ತಾಲೂಕಿನ ಹಸಿಮನಿ ಗ್ರಾಮದ ನಿವಾಸಿ. ಈಕೆ ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿಯಾಗಿದ್ಲು. ಕಳೆದ ಜೂನ್ 30ರಂದು ಮನೆಯಿಂದ ಕೆಲಸಕ್ಕೆ ಹೋಗಿದ್ದ ಪೂಜಾ ಏಕಾಏಕಿ ಕಾಣೆಯಾಗಿದ್ಲು. ಮಗಳನ್ನ ಹುಡುಕಿದ ಬಳಿಕ ಆಗುಂಬೆ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು. ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ತನಿಖೆಗಿಳಿದಾಗ ಪೂಜಾಳ ಶವ ಆಗುಂಬೆಯ ದಟ್ಟ ಕಾರಣದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಆಗುಂಬೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೂಜಾ ಅನ್ನೋ ಒಂದು ಹೆಣ್ಮಗಳದು ಸುಮಾರು 24 ವಯಸ್ಸು. ಈಕೆಯ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರುತ್ತೆ ಒಂದು 4-5 ದಿನದ ಕೆಳಗಡೆ. ಅವರ ಸಂಬಂಧಿಕನೇ ಒಬ್ಬ ಹುಡುಗ ಮಣಿಕಂಠ ಅಂತಂದು, ಆತ ಆಕೆನ ಕತ್ತಿಚ್ಚಿ ಕೊಲೆ ಮಾಡಿ ಒಂದು ಬೆಟ್ಟದಿಂದ, ಆಗುಂಬೆನಲ್ಲಿ ಬೆಟ್ಟದಿಂದ ಕೆಳಗಡೆಗೆ ನೂಕಿ ಕೊಲೆ ಮಾಡಿರ್ತಾನೆ ಅಂತಂದು ಗೊತ್ತಾಗಿದೆ. ಅಂದರೆ ಬಾಡಿನೂ ಕೂಡ ಡಿಸ್ಪೋಸ್ ಮಾಡಿದ್ದಾನೆ ಅಂತಂದು ಗೊತ್ತಾಗಿದೆ. ಈಗ ಬೆಳಿಗ್ಗೆ ಸರ್ಚ್ ಎಲ್ಲ ಮಾಡಿ ಬಾಡಿ ಕೂಡ ಸಿಕ್ಕಿದೆ. ಆಲ್ಮೋಸ್ಟ್ ಡಿಕಂಪೋಸ್ಡ್ ಸ್ಟೇಜಲ್ಲಿ. ಆರೋಪಿಯೇ ಪೊಲೀಸರ ಜೊತೆಗಿದ್ದು ತನಿಖೆಗೆ ಸಹಾಯ ಮಾಡುವ ರೀತಿ ಪೊಲೀಸರ ಚಲನವಲನದ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದ. ಪೂಜಾಳ ಕೊಲೆಗೆ ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲಿ ಪ್ಲಾನ್ ಮಾಡಿದ್ದ ಆರೋಪಿ ಮಣಿಕಂಠ ಪೊಲೀಸರ ದಿಕ್ಕು ತಪ್ಪಿಸಲು ಸುಳ್ಳಿನ ಕತೆ ಹೇಳಿದ್ದ. ಆಗುಂಬೆಯಲ್ಲಿ ಯುವತಿಯ ಶವ ಸಿಕ್ಕ ಬಳಿಕ ಆಕೆಯ ಫೋನ್ ಕಾಲ್ ಲಿಸ್ಟ್ ತೆಗೆದು ಆಕೆಗೆ ಕೊನೆಯದಾಗಿ ಕಾಲ್ ಮಾಡಿದವರ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ಆಗ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಹೋದವನು ಒಂದು CDRನಿಂದ ತಗಲಾಕಿಕೊಂಡಿದ್ದಾನೆ. ಏನಾಗಿದೆ, ಅವನು ಆರೋಪಿ ಆಗಿದ್ರೂ ಕೂಡ ಇದನ್ನು ಮರೆಮಾಚಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿರ್ತಾನೆ. ಅಂದರೆ ನಾನು ಕೆಲವೊಂದು ಕಡೆಗೆ ಹೋಗಿದ್ದೆ, ಆಮೇಲೆ ಕೆಲವೊಬ್ಬರನ್ನ ಮಾತಾಡಿದೆ ಅನ್ನೋ ರೀತಿ ಒಂದು ಪ್ರೊಜೆಕ್ಷನ್ ಮಾಡಲಿಕ್ಕೆ ನೋಡ್ತಾನೆ. ಬಟ್ ನಮಗೆ ಸ್ವಲ್ಪ ಟೆಕ್ನಿಕಲ್ ಡೇಟಾ ಎಲ್ಲ ನೋಡಿದ್ಮೇಲೆ ಈತನ ಮೇಲೆ ಸಾಕಷ್ಟು ಅನುಮಾನ ಬರುತ್ತೆ. ಅನುಮಾನ ಬಂದು ಆನಂತರ ಝೀರೋ ಇನ್ ಮಾಡಿ ಇವನ್ನ ಇಂಟ್ರಾಗೇಷನ್ ಮಾಡಿದಾಗ ಈತ ಹೌದು ನಾನೇ ಕೊಲೆ ಮಾಡಿದ್ದೀನಿ, ಬಂದು ನೋಡ್ತು ಅಂತಂದರೆ ಅಂದರೆ ನಾನು ತೋರಿಸ್ತೀನಿ ಬಾಡಿ ಎಲ್ಲಿ ಡಿಸ್ಪೋಸ್ ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಳ್ತಾನೆ. 2 ವರ್ಷಗಳ ಹಿಂದೆ ಯುವಕನೊಂದಿಗೆ ಪೂಜಾಳ ಮದುವೆ ಫಿಕ್ಸ್ ಆಗಿತ್ತು. ಕಾರಣಾಂತರಗಳಿಂದ ಪೂಜಾ ತವರು ಮನೆ ಸೇರಿದ್ಲು. ಬಳಿಕ ಸಂಬಂಧಿ ಮಣಿಕಂಠನ ಜೊತೆ ಹೆಚ್ಚಿನ ಒಡನಾಟವಿಟ್ಟುಕೊಂಡಿದ್ಲು. ಈ ನಡುವೆ ಬೇರೆ ಯುವಕನೊಂದಿಗೆ ಪೂಜಾ ಒಡನಾಟವಿಟ್ಟುಕೊಂಡಿದ್ದು ಕೋಪ ತಂದಿದೆ. ಬೇರೆ ಯುವಕನೊಂದಿಗೆ ಹುಟ್ಟುಹಬ್ಬ ಕೂಡ ಆಚರಿಸಿಕೊಂಡಿದ್ಲು. ಇದರಿಂದ ಆಕ್ರೋಶಗೊಂಡಿದ್ದ ಮಣಿಕಂಠ ಸೇಡು ತೀರಿಸಿಕೊಂಡಿದ್ದಾನೆ. ದೃಶ್ಯಂ ಚಿತ್ರವನ್ನು ಹೋಲುವ ರೀತಿಯಲ್ಲೇ ಪೂಜಾಳ ಹತ್ಯೆ ನಡೆದಿದ್ದು, ಕೊನೆಗೂ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.